ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಮಗೌಡ ಪಾಟೀಲ್. ಮುದ್ರಣ ಕಾಶಿ ಗದಗ ನಗರದಲ್ಲಿ ಲಿಂಗಾಯತ ಪಂಚಮಸಾಲಿ ಯುವ ಘಟಕದ ವತಿಯಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಮಾಜದ ಸಾಧಕರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಬೆಲ್ಲದ್ ಸಿಸಿ ಪಾಟೀಲ್ ಕಡು ಬಡತನದಲ್ಲಿರುವ ಲಿಂಗಾಯತ ಪಂಚಮಸಾಲಿ ಸಮಾಜದಲ್ಲಿನ ವಿದ್ಯಾರ್ಥಿಗಳಾಗಲಿ ಅಥವಾ ಪಾಲಕರಾಗಲಿ ಶಿಕ್ಷಣಕ್ಕಾಗಿ ಸಹಾಯ ಬೇಕಾದಲ್ಲಿ ನಮ್ಮನ್ನು ಸಂಪರ್ಕಿಸಿ ಎಂದ ನರಗುಂದ್ ಶಾಸಕ ಸಿಸಿ ಪಾಟೀಲ್. ಕೂಡಲ ಸಂಗಮದ ಪ್ರಥಮ ಜಗದ್ಗುರು ಶ್ರೀ ಬಸವಜಯ ಮೃತ್ಯುಂಜಯ ಸ್ವಾಮೀಜಿಯವರ ಸಾನ್ನಿಧ್ಯದಲ್ಲಿ ಜರುಗಿದ ಪಂಚಮಸಾಲಿ ಸಮಾಜದ ಯುವ ಘಟಕದ ಪ್ರತಿಭಾ ಪುರಸ್ಕಾರ ಹಾಗೂ ಸಾಧಕರ ಸನ್ಮಾನ ಕಾರ್ಯಕ್ರಮವನ್ನು ಶಾಸಕರು ಗಣ್ಯರು ಪೂಜ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಜ್ಯೋತಿ ಪ್ರಜ್ವಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ. ಇದೇ ವೇಳೆ ಗಣ್ಯರು ಮಾತನಾಡಿ ಮಕ್ಕಳಿಗೆ ನಮ್ಮ ಅಪೇಕ್ಷೆಗಳನ್ನು ಹೇರದೆ ಅವರಲ್ಲಿರುವ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹ ಉತ್ತೇಜನ ನೀಡಿದಾಗ ಅವರು ಹೆಮ್ಮರವಾಗಿ ಬೆಳೆದು ನಾಡಿನ ದೇಶದ ಸಂಪನ್ಮೂಲ ವ್ಯಕ್ತಿಗಳಾಗಿ ಹೆತ್ತವರಿಗೆ ಶಿಕ್ಷಣ ನೀಡಿದ ಗುರುಗಳಿಗೆ ಊರಿಗೆ ನಾಡಿಗೆ ಹಾಗೂ ದೇಶಕ್ಕೆ ಮತ್ತು ತಾವು ಜನ್ಮ ತಾಳಿದ ಸಮಾಜಕ್ಕೆ ಕೀರ್ತಿ ತರುತ್ತಾರೆ ಎಂದು ಇದೇ ವೇಳೆ ಮಾಜಿ ಸಚಿವರು ಹಾಗೂ ಶಾಸಕರು ಸಿಸಿ ಪಾಟೀಲ್ ಅವರು ಹೇಳಿದರು. ಕಲ್ಯಾಣ ಕೇಂದ್ರದಲ್ಲಿ ಗದಗ ಜಿಲ್ಲಾ ಲಿಂಗಾಯತ ಪಂಚಮಸಾಲಿ ಸಮಾಜದ ಜಿಲ್ಲಾ ಘಟಕ ಆಯೋಜಿಸಿದ SSLC ಹಾಗೂ ದ್ವಿತೀಯ PUC ಪರೀಕ್ಷೆಗಳಲ್ಲಿ 85% ಹೆಚ್ಚು ಅಂಕಗಳನ್ನು ಪಡೆದ ವಿದ್ಯಾರ್ಥಿಗಳ ಪ್ರತಿಭಾ ಪುರಸ್ಕಾರ ಹಾಗೂ ವಿವಿಧ ರಂಗದಲ್ಲಿ ಸಾಧನೆ ಮಾಡಿದ ಸಮಾಜದ ಸಾಧಕರ ಸನ್ಮಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು. ಶಿಕ್ಷಣ ಪಡೆದು ಅಧಿಕಾರಿಗಳು, ರಾಜಕಾರಣಿಗಳು, ಉದ್ಯಮಿಗಳು ಏನೇ ಆಗಲಿ, ಎಷ್ಟೇ ದೊಡ್ಡ ವ್ಯಕ್ತಿಗಳಾಗಲಿ ಸಮಾಜ ಮತ್ತು ಹೆತ್ತವರನ್ನು ಎಂದಿಗೂ ಮರೆಯಬೇಡಿ ಎಂದು ಇದೇ ವೇಳೆ ಹೇಳಿದರು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳು, ಮಠಾಧೀಶರು, ಲಿಂಗಾಯತ ಪಂಚಮಸಾಲಿಯ ಎಲ್ಲ ಮುಖಂಡರು, ಪ್ರತಿಭಾವಂತ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ರಾಮಗೌಡ ಪಾಟೀಲ್, ಪ್ರಜಾರಾಜ್ಯ ಕನ್ನಡ ನ್ಯೂಸ್. ಶಿಕ್ಷಣಕ್ಕೆ ಏನು ಪ್ರಾಮುಖ್ಯತೆ ಕೊಟ್ಟರು ಅದಕ್ಕೆ ಕಾರಣ ಇದು. ನಾವು ನಮ್ಮ ಸಮಾಜ ಮಾಡಿದಂಥ ಈ ಕೆಲಸ ಕೇವಲ ಲಿಂಗಾಯತ ಸಮಾಜಕ್ಕೆ ಮಾತ್ರ ಅನುಕೂಲ ಆಗಲ್ಲ, ಎಲ್ಲ ಸಮಾಜಕ್ಕೆ, ಎಲ್ಲ ಜಾತಿ, ಎಲ್ಲ ಸಮಾಜಕ್ಕೂ ಕೂಡ ಅನುಕೂಲ ಆಯಿತು. ಇಲ್ಲಂತಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ವಿಶೇಷವಾಗಿ ಮೈಸೂರು ಕರ್ನಾಟಕ ಭಾಗದಲ್ಲಿ ಮೈಸೂರು ಮಹಾರಾಜರು ಸರ್ಕಾರದಿಂದ ಶಾಲೆ ಕಾಲೇಜುಗಳಲ್ಲಿ ಶುರು ಮಾಡಿದ್ರು. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬ್ರಿಟಿಷರ ಕೆಲಸ ಮಾಡಿದ್ದಿಲ್ಲ. ಆ ಕೆಲಸ ಮಾಡಿದ್ದು ನಮ್ಮ ಮಠ ಮಂದಿರಗಳು, ನಮ್ಮ ಸಮಾಜದ ಪ್ರಮುಖರು. ಇವತ್ತಿಗೂ ಕೂಡ ನಮ್ಮ ಸ್ವಾತಂತ್ರ್ಯ ಸಿಕ್ಕು 75 ವರ್ಷ ಆದರೂ ಕೂಡ ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಹೆಚ್ಚಿರೋದು ಮೈಸೂರು ಭಾಗದಲ್ಲಿ. ನಮ್ಮ ಈ ಭಾಗದಲ್ಲಿರುವಂಥವು ಹೆಚ್ಚು ಶಾಲೆಗಳು, ಕಾಲೇಜುಗಳು ಖಾಸಗಿ ಸಂಸ್ಥೆಗಳನ್ನ ನಡೆಸ್ತಿರುವಂಥವು. ಅದರಲ್ಲಿ ವಿಶೇಷವಾಗಿ ನಮ್ಮ ಮಠ ಮಂದಿರ ನಡೆಸ್ತಿರುವಂಥ ಶಾಲೆಗಳೇ. ಆದರೆ ಇವತ್ತು ನಮ್ಮ ಸಮಾಜ ಮುಂದೆ ಬಂದಂಗೆ ನಮ್ಮ ಸಮಾಜದಲ್ಲಿ ಭಾಳ ಸುಮಾರು 60-65% ಇರುವಂಥ ನಮ್ಮ ಪಂಚಮ ಶಾಲೆಗಳು ನಮ್ಗೆಲ್ಲರಿಗೂ ಗೊತ್ತಿರುವಂಥ ನಾವೆಲ್ಲರೂ ರೈತಾಪಿ ಕುಟುಂಬದವರು. ಹೆಚ್ಚಾಗಿ ರೈತರ ದೊಡ್ಡ ದೊಡ್ಡ ಹೊಲ ಇದ್ದವರು, ಮೊದಲಿನ ಕಾಲದಲ್ಲಿ ದೊಡ್ಡ ದೊಡ್ಡ ಆಸ್ತಿ ಇದ್ದವರು. ಹಾಗಾಗಿ ನಮ್ಮಲ್ಲಿ ನಮ್ಮ ಲಿಂಗಾಯತ ಸಮಾಜದಲ್ಲಿ ಬೇರೆ ಸಮಾಜಗಳು ಹೆಂಗೆ ವಿದ್ಯಾಭ್ಯಾಸಕ್ಕೆ ಲಕ್ಷ್ಯ ಕೊಟ್ಟರು, ಹೆಚ್ಚು ಒತ್ತಾಯ ವರ್ಕ್ ಮಾಡಿದ್ರು, ಆಸ್ತಿ ಮಟ್ಟಿಗೆ ಹೊರತು ನಮ್ಮ ಸಮಾಜದಲ್ಲಿ ಆಗಲಿಲ್ಲ. ಯಾಕಂದ್ರೆ ನಮ್ಮ ಆಸ್ತಿ ಭಾಳ ಇದ್ದು, ನಮ್ಮೆಲ್ಲ ದೊಡ್ಡ ದೊಡ್ಡ ಮನೆತನ ಇದ್ದು, ಹಂಗಾಗಿ ಏನು ಕಲ್ತರು ಅಂತ ನೌಕರಿ ಮಾಡಿ ಏನು ಮಾಡಬೇಕು ಅವರೇ ದಿನ ಸುರಿದಾಗ ತೊಗೊಂಬರೋದು, ನಮ್ಮ ಮನೆಗೆ ವರ್ಷಗಟ್ಟಲೆ ಇರ್ತೈತಿ, ನಾವೆಲ್ಲರಿಗೂ ಕೊಡೋದು ಅಂತೇಳಿ ನಾವೆಲ್ಲರೂ ಬದುಕ್ತಾರೆ ಮಾತಾಡ್ಕೊತ ನಮ್ಮ ಸಮಾಜದಲ್ಲಿ ಶಿಕ್ಷಣಕ್ಕೆ ಹೆಚ್ಚು ಲಕ್ಷ್ಯ ಕೊಡಲಿಲ್ಲ. ಆದರೆ ಇವತ್ತು ಶಿಕ್ಷಣ ಇದ್ರೆ ಮುಂದುವರೋದು. ಶಿಕ್ಷಣ ಅಂತಂದ್ರೆ ಎಲ್ಲ ಇಲ್ಲಿದ್ದಂಥ ವಿದ್ಯಾರ್ಥಿಗಳಿಗೆ ಹೇಳೋದಂತಂದ್ರೆ ಬರೀ ನಾವು ಶಾಲೆಯಲ್ಲಿ ಏನು ಕಲಿತೀವಿ ಅದರ ಶಿಕ್ಷಣ ಅಲ್ಲ, ಕಲಿತೀವಲ್ಲ ಅಕ್ಷರಾಭ್ಯಾಸ ಏನಿರ್ತದಲ್ಲ ಅದರ ಶಿಕ್ಷಣ ಅಲ್ಲ. ಅಕ್ಷರಾಭ್ಯಾಸ ಅನ್ನೋದು ಭಾಳ ಬೇಸಿಕ್, ಅದು ಬೇಕಾಗಬೇಕು. ಅದ್ರ ಜೊತೆ ಸಮಾಜದಲ್ಲಿ ನಾವು ಯಾರ ಜೊತೆ ಹೆಂಗೆ ವ್ಯವಹಾರ ಮಾಡಬೇಕು, ಮನೆಯಾಗಿಂದ ಹಿರಿಯರ ಜೊತೆ ಹೆಂಗಿರ್ಬೇಕು, ಹೊರಗಿನ ಗುರು ಹಿರಿಯರ ಜೊತೆ ಹೆಂಗಿರ್ಬೇಕು,
ನಮ್ಮ ಜೊತೆ ಇದ್ದಂಥ ವಿದ್ಯಾರ್ಥಿನಿಗಳ ಜೊತೆ ಸಹಪಾಠಿಗಳ ಜೊತೆ ನಾವು ಯಾವ ರೀತಿ ನಡ್ಕೋಬೇಕು, ನಮ್ಗಿಂತ ಕೆಳಗಿನವ್ರಿಗೆ ನಾವು ಯಾವ ರೀತಿ ನಡ್ಕೋಬೇಕು, ಮೇಲಿನವ್ರಿಗೆ ಹೇಗೆ ನಡ್ಕೋಬೇಕು, ಸಮಾಜದಲ್ಲಿ ಬೇರೆ ಬೇರೆ ಉದ್ಯೋಗ ಏನು ಮಾಡ್ತಿರ್ತಾರೆ ಅವರಿಂದ ನಾವು ಯಾವ ರೀತಿ ನಾವು ವಿಷಯ ಗ್ರಹಣೆ ಮಾಡಿಕೊಂಡು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ನೋಡಬೇಕು. ಕಷ್ಟ ಬಂದಾಗ, ತೊಂದರೆಗಳು ಬಂದಾಗ ಅದನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು, ಇದನ್ನೆಲ್ಲರೂ ತಿಳ್ಕೊಳ್ಳೋದು, ಕ್ಲಾಸ್ ಇದ್ದಾಗ ಅದನ್ನು ಮೆಟ್ಟು ನಿಂತು ಮೇಲೆ ಹೋಗ್ಬೇಕು, ಇದನ್ನೆಲ್ಲ ತಿಳ್ಕೊಳ್ಳೋದು ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಅದು ನಿಜವಾದ ಶಿಕ್ಷಣ. ಆ ಶಿಕ್ಷಣದ ಬಗ್ಗೆ ಕೂಡ ನೀವು ಲಕ್ಷ್ಯ ಮಾಡಬೇಕು. ಈ ರೀತಿಯ ಕಾರ್ಯಕ್ರಮಗಳಿದ್ದಾಗ ಕಾರ್ಯಕ್ರಮದಲ್ಲಿ ಆಯೋಜನೆಯಲ್ಲಿ ತಮ್ಮನ್ನು ನಾವು ಹೊಂದಿಸ್ಕೊಳ್ಳೋದು, ಸಮಾಜದ ಅಥವಾ ಶಾಲೆ ಕಾಲೇಜು ಅಥವಾ ಬೇರೆ ಎಲ್ಲ ಕಾರ್ಯಕ್ರಮಗಳಿದ್ದಾಗ ಆ ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ಕೆಲಸ ಮಾಡೋದು, ಇವೆಲ್ಲದರಿಂದ ನಮಗೆ ಭಾಳ ಅಂದ್ರೆ ಭಾಳ ದೊಡ್ಡ ಪ್ರಮಾಣದ ಜ್ಞಾನವರ್ಧನೆ ಆಗ್ತದೆ. ಕೇವಲ ಅಕ್ಷರಾಭ್ಯಾಸ ಮಾಡಿದ್ರೆ ಮಾತ್ರ ಮುಂದೆ ಬರೋದಿಲ್ಲ, ಉಳಿದೆಲ್ಲ ಸಾಫ್ಟ್ ಸ್ಕಿಲ್ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲದಲ್ಲಿ ಬೇರೆ ಬೇರೆ ಈ ರೀತಿಯ ಸ್ಕಿಲ್ಗಳನ್ನು ನಾವು ಬೆಳೆಸ್ಕೊಂಡಾಗ ಸಮಾಜದಾಗ ಮುಂದೆ ಬರಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯ ಸ್ಕಿಲ್ಗಳನ್ನು ಕೂಡ ನೀವು ಬೆಳೆಸ್ಕೊಳ್ಳುವಂಥದ್ದು ಭಾಳ ಅವಶ್ಯಕತೆ ಐತಿ ಅಕ್ಷರಾಭ್ಯಾಸದ ಜೊತೆ. ಹಾಗಾಗಿ ಈ ರೀತಿಯ ಒತ್ತು ನಮ್ಮ ಸಮಾಜದ ವಿದ್ಯಾರ್ಥಿನಿಯರಿಗೆ ನಾವು ಕೊಡಬೇಕು. ಅದ್ರ ಮೂಲಕ ನಮ್ಮ ಲಿಂಗಾಯತ ಸಮಾಜದಲ್ಲಿ ನಮ್ಮ ಪಂಚಮಸಾಲಿ ಸಮಾಜದ ಕೂಡ ದೊಡ್ಡ ಪ್ರಮಾಣದಲ್ಲಿ ವಿದ್ಯಾರ್ಥಿನಿಯರು ಮುಂದೆ ಬರಬೇಕು, ಅವ್ರಿಗೆ ನಾವು ಎಂಕರೇಜ್ಮೆಂಟ್ ಮಾಡಬೇಕು ಅಂತ ಹೇಳಿ ಈ ರೀತಿಯ ಕಾರ್ಯಕ್ರಮಗಳನ್ನು ನಮ್ಮ ಸಮಾಜದ ಪ್ರಮುಖರು ಹಾಕೋತಿದ್ದಾರೆ. ಈ ಸಮಯದಲ್ಲಿ ನಾನು ಜಯಮೃತ್ಯುಂಜಯ ಸ್ವಾಮೀಜಿಗಳ ಬಗ್ಗೆ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಜಯಮೃತ್ಯುಂಜಯ ಸ್ವಾಮೀಜಿಗಳು ನಮ್ಮ ಸಮಾಜದ ಯಾವುದೇ ಕಾರ್ಯಕ್ರಮ ಇದೆ, ಇವತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೊಡೋದಿರ್ಬೋದು, ಅಥವಾ ಅತ್ಯಂತ ಒಂದು ಬಡ ಕುಟುಂಬದಲ್ಲಿ ಒಂದು ಮದುವೆ ಇರ್ಬೋದು, ಮನೆ ಓಪನಿಂಗ್ ಇರ್ಬೋದು, ಯಾವುದೇ ಇದ್ರೂ ಕೂಡ ಸಮಾಜದ ಸಂಘಟನೆಗೆ ಎಲ್ಲದಕ್ಕೂ ಅವರು ಮುಂದೆ ನಿಂತು ಸಮಾಜದ ಸಂಘಟನೆ ಮಾಡ್ತಿದ್ದಾರೆ. ಇವತ್ತು ನಾವು ಎಲ್ಲರೂ ಸಮಾಜದವರು ಅವ್ರಿಗೆ ಸತತವಾಗಿ ಋಣ ಇರಬೇಕಾಗ್ತದೆ. ಯಾಕಂದ್ರೆ ಇಷ್ಟು ದೊಡ್ಡ ಸಮಾಜ ಆದರೂ ಕೂಡ ನಮ್ಮದು ಸಮಾಜ ಸಂಘಟನೆ ಆಗಿದ್ದಿಲ್ಲ. ಅದನ್ನು ಸಂಘಟನೆ ಮಾಡಿದಂಥ ಶ್ರೇಯಸ್ಸು ಜಯಮೃತ್ಯುಂಜಯ ಸ್ವಾಮೀಜಿಗಳಿಗೆ ಹೋಗ್ತದೆ. ಹಾಗಾಗಿ ಇವತ್ತು ಅವರ ಮಾರ್ಗದರ್ಶನದಲ್ಲಿ, ಅವರ ದಿವ್ಯ ಸಾನ್ನಿಧ್ಯದಲ್ಲಿ ಅಯ್ಯಪ್ಪ ಅಂಗಡಿಯವರು ಮತ್ತು ಎಲ್ಲ ನಮ್ಮ ಸಮಾಜದ ಪ್ರಮುಖರು ಇವತ್ತಿನೊಂದು ಉತ್ತಮ ಕಾರ್ಯಕ್ರಮ ಮಾಡಿ ವಿದ್ಯಾರ್ಥಿನಿಯರಿಗೆ ಪ್ರೋತ್ಸಾಹ ಮಾಡುವಂಥ ಕೆಲಸ ಮಾಡಿದ್ದಾರೆ. ನೀವು ಕೂಡ ಮುಂದೆ ಉನ್ನತ ಸ್ಥಾನದಲ್ಲಿ ಅಥವಾ ಸಮಾಜದಲ್ಲಿ ಬೇರೆ ಬೇರೆ ಪೊಸಿಷನ್ದಾಗ ಇದ್ದಾಗ ನೀವು ಯಾವಾಗಿದ್ದರೂ ಸಮಾಜದಲ್ಲಿ ಯಾರು ತುಳಿದುಕೊಳ್ಳದಾಗಿರ್ತಾರ, ಯಾರು ಕೆಳಗಿರ್ತಾರ, ಅವ್ರಿಗೆ ಸಹಾಯ ಮಾಡೋದನ್ನು ಮರಿಬಾರ್ದು. ನಿಮಗೊಂದು ಒಳ್ಳೆ ಸ್ಥಾನ ಮುಂದೆ ಬಂದ ಮೇಲೆ ನಿಮ್ಮ ಸಂಬಂಧ ತ್ಯಾಗ ಮಾಡಿದಂಥ ಅಪ್ಪ ಅವ ಇರಲಿ, ಅಣ್ಣ ತಮ್ಮ ಇರಲಿ, ಅಥವಾ ಮನೆಯಾಗಿನ ಹಿರಿಯರು, ಅವ್ರನ್ನ ಯಾವಾಗಿದ್ದರೂ ನೆನಪು ಹಾರಬಾರ್ದು. ಅವ್ರಿಗೆ ಏನು ಮಾಡಬೇಕು, ಅವ್ರಿಗೇನು ಗೌರವ ಕೊಡಬೇಕು, ಅವರು ಋಣ ಆಯ್ತಲ್ಲ 1 ವರ್ಷ 2 ವರ್ಷ ನಾವು ಅವ್ರಿಗೆ ಮಾಡಿದ್ರು ಕೊಡೋಂಗಿಲ್ಲ. ಜೀವನ ಪರ್ಯಂತ ಅವ್ರಿಗೆ ನಾವು ಎಷ್ಟು ಕೊಟ್ಟರು ಕೂಡ ನಮ್ಮ ಹಿರಿಯರಿಗೆ ಆಗಲಿ, ಅದಕ್ಕಾಗಿ ತ್ಯಾಗ ಮಾಡಿದವ್ರಿಗಾಗಲಿ, ನಮ್ಮ ಗುರು ಹಿರಿಯರಿಗಾಗಲಿ ಅದನ್ನು ನೀವು ಯಾವಾಗಿದ್ದರೂ ಮನಸ್ಸಲ್ಲಿ ಇಟ್ಕೋಬೇಕು. ಯಾವಾಗಿದ್ದರೂ ಯಾರ ಕೃತಜ್ಞತೆ ಇರ್ತೈತಿ ಅವ್ರಿಗೆ ಜೀವನದಲ್ಲಿ ಎಲ್ಲಾದರೂ ಸಿಗುವಂಥದ್ದು ಆಗ್ತೈತಿ. ಹಾಗಾಗಿ ಆ ಕೃತಜ್ಞತಾ ಮನೋಭಾವ ನಮ್ಮ ಮನೆತನದ ಬಗ್ಗೆ, ನಮ್ಮ ಗುರು ಹಿರಿಯರ ಬಗ್ಗೆ, ನಮ್ಮ ಸಮಾಜದ ಬಗ್ಗೆ ಯಾವಾಗಿದ್ದರೂ ನೀವು ಇಟ್ಕೊಂಡು ಮುಂದೆ ನಿಮಗೆ ಸ್ಥಾನಮಾನ ಸಿಕ್ಕಾಗ ಬೇರೆಯವ್ರಿಗೂ ಕೂಡ ಅನುಕೂಲ ಮಾಡುವಂಥ ಕೆಲಸ ಮಾಡಿರಿ. ಅವಾಗ ಹೆಂಗೆ ಅಲ್ಟಾ ರುದ್ರಗೌಡರು ಗಿಲ್ಗಂಜಿ ಅವ್ರದ್ದು ಅವ್ರು ಸರ್ಕಾರದಲ್ಲಿ ಭಾಳ ದೊಡ್ಡ ಅಧಿಕಾರಿಗಳಾಗಿದ್ದರು. ಅವ್ರು ತಾವು ಅಧಿಕಾರಿಗಳಾಗಿದ್ದೇವೆ ಅಂಥೇಳಿ ತಮ್ಮಷ್ಟಕ್ಕೆ ತಾವಿದ್ದಲ್ಲ ಅವ್ರ ಮನೆತನ ಅಷ್ಟ ಮುಂದಾಗ್ತಿತ್ತು. ಆದರೆ ಅವರು ಯಾವಾಗ ಸಮಾಜದ ಅತ್ಯಂತ ಕಟ್ಟಕಡೆ ಮನುಷ್ಯನ ಬಗ್ಗೆ ವಿಚಾರ ಮಾಡಿದ್ರು, ಅವ್ರು ಮಾಡಿದ್ದಕ್ಕೆ ಇವತ್ತು ನಾವು ನೀವು ಅಥವಾ ನಿಮ್ಮ ಜೊತೆ ಇರುವಂಥ ಸಾಕಷ್ಟು ಜನ ಇವತ್ತು ವಿದ್ಯಾವಂತರಾಗಿ ಸಮಾಜದಲ್ಲಿ ಮುಂದೆ ಬರೋಕ್ಕೆ ಸಾಧ್ಯ ಆಗೈತೆ. ಆ ರೀತಿಯ ವಿಚಾರವನ್ನು ನೀವು ಕೂಡ ಇಟ್ಕೋಬೇಕು. ಮುಂದೆ ಸಮಾಜಕ್ಕೆ ಕೇವಲ